ನಮಸ್ತೆ. ದ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಚಾನೆಲ್ಗೆ ಸ್ವಾಗತ. ಭಾರತದ ಅತ್ಯುತ್ತಮ ಯೋಜನೆಗಳಲ್ಲಿ ಒಂದಾದ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಕೇವಲ 250 ರೂಪಾಯಿ ಇನ್ವೆಸ್ಟ್ ಮಾಡುವುದರ ಮೂಲಕ 70 ಲಕ್ಷದವರೆಗೆ ಮಗಳ ವಿದ್ಯಾಭ್ಯಾಸ ಅಥವಾ ಮದುವೆಗೆ ಹಣವನ್ನು ಪಡೆಯಬಹುದು. ಹಾಗಾದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಎಂದರೇನು? ಭಾರತ ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಮುಖ ಯೋಜನೆಯಾಗಿದೆ. 2015ರಲ್ಲಿ ಬೇಟಿ ಬಚಾವ್ ಬೇಟಿ ಪಢಾವ್ ಅಭಿಯಾನದ ಭಾಗವಾಗಿ ಈ ಯೋಜನೆಯನ್ನು ಪರಿಚಯಿಸಲಾಯಿತು. ಈ ಯೋಜನೆ ಕನಿಷ್ಠ 10 ವರ್ಷ ಅಥವಾ ಅದಕ್ಕೂ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಮತ್ತು ಅವರ ಶಿಕ್ಷಣ ಹಾಗೂ ವಿವಾಹಕ್ಕಾಗಿ ಆರ್ಥಿಕ ನೆರವನ್ನು ಒದಗಿಸಲು ರೂಪಿಸಲ್ಪಟ್ಟಿದೆ. ಎಲ್ಲಿ ಈ ಯೋಜನೆಯ ಖಾತೆಯನ್ನು ತೆರೆಯಬಹುದು ಎಂಬ ಪ್ರಶ್ನೆ ನಿಮ್ಮಲ್ಲಿದ್ದರೆ, ನೀವು ಹೇಗೆ ಬ್ಯಾಂಕ್ನಲ್ಲಿ ಸೇವಿಂಗ್ ಅಕೌಂಟ್ ಓಪನ್ ಮಾಡುತ್ತೀರೋ ಅದೇ ರೀತಿ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆಯಬಹುದು. ಇದು ಕೇವಲ 10 ವರ್ಷ ಅಥವಾ ಅದಕ್ಕಿಂತ ಕೆಳಗಿನ ಹೆಣ್ಣು ಮಕ್ಕಳಿಗಾಗಿ ಮಾತ್ರ. ಈ ಯೋಜನೆಯ ಅನುಸಾರ ಕೇವಲ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಅಕೌಂಟ್ ಓಪನ್ ಮಾಡಬಹುದು. ಅಂದರೆ ಒಂದು ಕುಟುಂಬದಲ್ಲಿ ಗರಿಷ್ಠ 2 ಖಾತೆಯನ್ನು ತೆರೆಯಬಹುದು. ಇನ್ನು ಖಾತೆಯನ್ನು ತೆರೆಯಲು ಬೇಕಾಗುವ ದಾಖಲೆಗಳು ಯಾವುವು? ಹೆಣ್ಣು ಮಗುವಿನ ಆಧಾರ್ ಕಾರ್ಡ್, ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲವಾದರೆ ಜನ್ಮ ಪ್ರಮಾಣ ಪತ್ರ, ಹಾಗೆ ಖಾತೆ ತೆರೆಯುವ ಪೋಷಕರ ಗುರುತಿನ ಕಾರ್ಡ್. ಇನ್ನು ಹೂಡಿಕೆಯ ಅವಧಿ ಹಾಗೂ ಮಿತಿಯನ್ನು ನೋಡೋಣ. ಕನಿಷ್ಠ 250 ರೂಪಾಯಿ ಮತ್ತು ಗರಿಷ್ಠ 1,50,000ವರೆಗೆ ವರ್ಷಕ್ಕೆ ಜಮಾ ಮಾಡಬಹುದು. ನಾವು 15 ವರ್ಷದವರೆಗೆ ಹಣವನ್ನು ಖಾತೆಗೆ ಹಾಕಬೇಕು. 21 ವರ್ಷಗಳ ನಂತರ ಖಾತೆ ಮೆಚುರಿಟಿ ಹೊಂದುತ್ತದೆ. ಅಂದರೆ 15 ವರ್ಷದ ತನಕ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು. ಖಾತೆ ತೆರೆದ 21ನೇ ವರ್ಷಕ್ಕೆ ಮೆಚುರಿಟಿ ಹೊಂದುತ್ತದೆ. 8.2% ಬಡ್ಡಿಯು ನಿಮಗೆ ಇಲ್ಲಿ ಸಿಗುತ್ತದೆ. ಈಗ ನಾವು ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ನಿಮ್ಮ ಮಗಳ ವಯಸ್ಸು 1 ವರ್ಷ. ಹಾಗೆ ನೀವು 2025ರಲ್ಲಿ ಖಾತೆ ತೆರೆದರೆ ಅದು 2046ರಲ್ಲಿ ಮೆಚುರಿಟಿ ಹೊಂದುತ್ತದೆ. ನೀವು ಪ್ರತಿ ತಿಂಗಳು 1000 ರೂಪಾಯಿಯಂತೆ 15 ವರ್ಷ ಇನ್ವೆಸ್ಟ್ ಮಾಡಿದಾಗ 1,80,000 ರೂಪಾಯಿಗಳು ಆಗುತ್ತದೆ. ಒಟ್ಟು ಇಂಟ್ರೆಸ್ಟ್ 3,74,612 ರೂಪಾಯಿಗಳು. ಹಾಗೆ ಮೆಚುರಿಟಿ ಅಮೌಂಟ್ 5,54,612 ರೂಪಾಯಿಗಳು ಆಗುತ್ತದೆ. ಇಲ್ಲಿ ನಾನು ಮಗುವಿನ ವಯಸ್ಸನ್ನು 1 ವರ್ಷ ಎಂದು ಭಾವಿಸಿದ್ದೇನೆ. ನಿಮ್ಮ ಮಕ್ಕಳ ವಯಸ್ಸು 10 ವರ್ಷಕ್ಕಿಂತ ಕೆಳಗೆ ಎಷ್ಟಾದರೂ ಇರಬಹುದು. ಅದೇ ರೀತಿ ನೀವು 1000 ರೂಪಾಯಿಯ ಬದಲು 5,000 ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿದರೆ ನೀವು ಮಾಡುವ ಒಟ್ಟು ಡೆಪಾಸಿಟ್ 9 ಲಕ್ಷ. ಅದಕ್ಕೆ ಇಂಟ್ರೆಸ್ಟ್ 18,73,059 ರೂಪಾಯಿ. ಹಾಗೆ ಮೆಚುರಿಟಿ ಅಮೌಂಟ್ 27,73,059 ರೂಪಾಯಿಗಳು. ಸುಕನ್ಯಾ ಸಮೃದ್ಧಿ ಖಾತೆಯ ನ್ಯೂನತೆಗಳು ಏನು? ಇದು ಗೌರ್ಮೆಂಟ್ ಬ್ಯಾಕ್ಡ್ ಸ್ಕೀಮ್ ಆಗಿದೆ. ಹಾಗೆ ಇಲ್ಲಿ ನಿಮಗೆ ಗ್ಯಾರಂಟಿ ರಿಟರ್ನ್ಸ್ ಇರುತ್ತದೆ. ಆದರೆ ಇಲ್ಲಿ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುವುದಿಲ್ಲ. RBI ಸಮಯಕ್ಕೆ ತಕ್ಕಂತೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಬದಲಾವಣೆ ಮಾಡುತ್ತದೆ. ನೀವು ಸ್ಕ್ರೀನ್ನಲ್ಲಿ ನೋಡಬಹುದು. 2015ರಲ್ಲಿ 9.1% ಇದ್ದ ಇಂಟ್ರೆಸ್ಟ್ 2023ಕ್ಕೆ 7.6%ಗೆ ಕಡಿಮೆಯಾಗಿದೆ. ನಂತರ 2024-25ರಲ್ಲಿ ಈಗ 8.2%ಗೆ ಹೆಚ್ಚಳವಾಗಿದೆ. ಇಲ್ಲಿ ಬೋನಸ್ ಪಾಯಿಂಟ್ ಏನು ಅಂತ ಹೇಳಿದರೆ, ನೀವು ಮಗಳ ವಿದ್ಯಾಭ್ಯಾಸದ ಖರ್ಚುಗೆ 50% ಹಣವನ್ನು ಬಳಕೆ ಮಾಡಬಹುದು ಮತ್ತು ಮಗಳು 18 ವರ್ಷವನ್ನು ತಲುಪಿದ ನಂತರ ಮದುವೆಗಾಗಿ ಹಣವನ್ನು ಹಿಂಪಡೆದುಕೊಳ್ಳಬಹುದು. ತೆರಿಗೆ ಮುಕ್ತವಾಗಿದೆ. ಈ ಯೋಜನೆಯಲ್ಲಿ ತೆರಿಗೆ ವಿನಾಯಿತಿ ಕಲ್ಪಿಸಲಾಗಿದೆ. ಸೆಕ್ಷನ್ 80C ಅಡಿಯಲ್ಲಿ ಬಡ್ಡಿ, ಆದಾಯ ಮತ್ತು ಒಟ್ಟು ಮೊತ್ತದ ಮೇಲೆಯೂ ಯಾವುದೇ ತೆರಿಗೆ ಇಲ್ಲ. ಇನ್ನು ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳಿರಬಹುದು. ಒಂದು ವೇಳೆ ಹೆಣ್ಣು ಮಗುವಿನ ತಂದೆ SSY ಯೋಜನೆಯಲ್ಲಿ ಹಣವನ್ನು ಡೆಪಾಸಿಟ್ ಮಾಡುತ್ತಿದ್ದರೆ, ತಂದೆಯು ಮರಣ ಹೊಂದಿದರೆ ಏನು ಮಾಡಬೇಕು? ಹೆಣ್ಣು ಮಗು ಅಥವಾ ನಾಮಿನಿ ಇದ್ದರೆ ಅವರು ಡೆತ್ ಸರ್ಟಿಫಿಕೇಟ್ ನೀಡಿ ಹಣವನ್ನು ಹಿಂಪಡೆಯಬಹುದು ಅಥವಾ ಖಾತೆಯನ್ನು ಮುಂದುವರಿಸಿಕೊಂಡು ಹೋಗಬಹುದು.
ಒಂದು ವೇಳೆ ಹೆಣ್ಣು ಮಗು ಮರಣ ಹೊಂದಿದರೆ ತಂದೆ ಅಥವಾ ತಾಯಿ ಅಥವಾ ಪೋಷಕರು ಮರಣ ಪ್ರಮಾಣ ಪತ್ರ ನೀಡಿ ಹಣವನ್ನು ಹಿಂಪಡೆಯಬೇಕು. ಖಾತೆಯನ್ನು ಮುಂದುವರಿಸುವಂತಿಲ್ಲ. ಇದಿಷ್ಟು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ. ಯಾರಾದರೂ ಖಾತೆ ತೆರೆಯಲು ಇಚ್ಛಿಸಿದರೆ ತಕ್ಷಣ ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ವಿಚಾರಿಸಿ. ಯಾವುದೇ ರೀತಿಯ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಲು ಇಲ್ಲಿ ಲಭ್ಯವಿರುವುದಿಲ್ಲ. ಧನ್ಯವಾದಗಳು.